ಹೇ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸಿಹಿ ಇವತ್ತು ಸ್ಕೂಲಿಗೆ ರಜಾ ಅಂದ್ರೇ ಸರ್ಪ್ರೈಸ್ ಥರ. ನಿನ್ನೆಯ ಡೇ ತುಂಬ ಬ್ಯಾಡ್ ಆಗಿ ಸ್ಟಾರ್ಟ್ ಆಯಿತು. ನಿನ್ನೆನೇ ಆಗಿರೋ ಕತೆ. ಆದರೆ ನಿನ್ನೆ ಸಂಡೇ ಡಾಕ್ಟರ್ ಇಲ್ದಿರೋ ಕಾರಣ ಇವತ್ತು ಮಂಡೇ ಬಂದಿದ್ದೀವಿ. ಕೆಳಗೆ ನೋಡಿ ಹೇಗಾಗಿದೆ ಅಂತ, ಬ್ಲಡ್ ಕ್ಲಾಟು. ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಆನ್ಲೈನ್ ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನಾನು ಹಾಸ್ಪಿಟಲಲ್ಲಿ ಒಳ್ಳೆ ನೋಡಿದ್ದೀನಿ. ತೊಟ್ಲು ಇಲ್ಲಿ ಒಳ್ಳೆ ಐತೆ ನೋಡಿ, ಒಳ್ಳೆ ಹಾಸ್ಪಿಟಲಲ್ಲಿ ಇತ್ತು ನೋಡೋದು ಒಳ್ಳೆ. ಓನಮ್ಮ ಟ್ರೆಡಿಷನಲ್ ಥಿಂಗ್ಸ್ ಬ್ಯಾಕ್. ಹೊರಟಿದ್ದೀವಿ ವಾಪಸ್ ಇವಾಗ ಮನೆಗೆ. ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಹೋಗ್ಬಿಟ್ಟು ಏನಾಯ್ತು ಯಾಕೆ ನೋಡಿ, ಸಿಹಿ ಗುಡ್ಗಲ್ ಆಗಿದ್ಲಲ್ಲ, ಅದಕ್ಕೆ ಅವರು ಸ್ಟಿಕ್ಕರ್ ಹಾಕಿದ್ದಾರೆ. ಏನಾಯಿತು ಅನ್ನೋದನ್ನು ಮನೆಗೆ ಹೋಗಿ ಕ್ಲಿಯರಾಗಿ ಹೇಳ್ತೀನಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಯಾರಿಗಾದ್ರು ಆಯಿತು ಅಂದರೆ ಒಂದು ಕನ್ಫ್ಯೂಷನ್ ಇರುತ್ತಲ್ಲ, ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಶಾರ್ಟಾಗೆಲ್ಲ ನಿಮ್ಗೆ ಅರ್ಥ ಮಾಡಿಸ್ತೀನಿ ಮನೆಗೆ ಹೋಗ್ಬಿಟ್ಟು. ಸೊ ಬನ್ನಿ ಮನೆಗೆ ಹೋಗೋಣ ಫಸ್ಟು. ಸೊ ಇಲ್ಲಿ ಮಧ್ಯದಾರಿಲಿ ನಿಲ್ಲಿಸಿದ್ದೀವಿ ತಟ್ಲಿ ಲಿಂಕ್ ತೊಗೊಳೋದಕ್ಕೆ. ಸೊ ನಾವು ಇವಾಗ ಡಿಸ್ಕಸ್ ಮಾಡೋಣ ಏನಾಯಿತು ಅನ್ನೋದನ್ನು. ಫಸ್ಟ್ ಹೋಗ್ಬಿಟ್ಟು ನಿನ್ನೆ ಏನಾಯಿತು ಫುಲ್ಲು ಇಷ್ಟು ಟೆನ್ಷನ್ ಆಗೋ ಅಂಥದ್ದು ಅಂತ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಬಿದ್ದರೆ ಕೆಳಗೆ ನೋಡು, ಕೆಳಗೆ ನೋಡು ಬೇಬಿ, ಇಲ್ಲಿ ನೋಡು, ನನ್ನ ಕೈ ನೋಡು, ನನ್ನ ಕೈ ನೋಡು, ಕೆಳಗೆ ನನ್ನ ಕೈ ನೋಡು. ಬಾ ಕೆಳಗೆ ನೋಡು. ಸೊ ಇದು ಇವತ್ತಿನ ಮ್ಯಾಟರ್ ಅಲ್ಲ, ಇದು ನಿನ್ನೆ ಆಗಿದ್ದು. ನಿನ್ನೆ ಎಷ್ಟೊಂದು ಹುಡ್ಕಾಡಿದೆ ಅಂದರೆ, ನಮ್ಮ ಅಂಕಲ್ನ ನೋಡೋಕ್ಕೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ವಿ. ಸೊ ಆವಾಗ ಸಡನ್ನಾಗಿ ಇವಳು ಮಲಗಿಸ್ಕೊಂಡಿರ್ಬೇಕಾದ್ರೆ ತೊಡೆ ಮೇಲೆ ರಾತ್ರಿಯಿಂದ ಇವಳು ಕೆಮ್ಮು ಸ್ಟಾರ್ಟ್ ಆಯಿತು ನಿನ್ನೆ ರಾತ್ರಿ. ಸೊ ಮಧ್ಯಾಹ್ನ ಅವಳದು ಮಾರ್ನಿಂಗ್ ಕ್ರಿಕೆಟ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಾಗೆ ನಾವು ನಮ್ಮ ಅಂಕಲ್ ಮನೆಗೆ ಹೋದ್ವಿ ನೋಡೋದಕ್ಕೆ ಅಂತ. ಹಾಗೆ ಮೇಲೆ ಮಲಗಿಸ್ಕೊಂತ ಇದ್ದೆ ಅವಳನ್ನ, ಮಲಗಿಸೋಣ ಮಧ್ಯಾಹ್ನ ಆಯಿತು ಅಂತ. ಅವಳು ಕಣ್ಣಿಂಗೆ ಕೆಳಗೆ ಮಾಡಿದ್ಲು, ಈ ಕೆಂಪು ಕಾಣಿಸ್ತು. ನನಗೆ ಭಯನೇ ಆಗೋಯ್ತು. ಏನೊಂದು ನಾರ್ಮಲ್ ಡಾಟ್ ಎಲ್ಲ ಫುಲ್ ಈ ಐ ಬಾಲ್ ಬಿಟ್ಬಿಟ್ಟು, ಗುಡ್ಡೆ ಬಿಟ್ಟು ಮೇಲೆ ಫುಲ್ ಎರಡೂ ಕಡೆ ರೆಡ್ ಅಂದರೆ ರೆಡ್. ನೀವು ನೋಡಿರ್ತೀರ ವಿಡಿಯೋಲ್ಲಿ. ಸಖತ್ ಟೆನ್ಷನ್ ಆಗೋಯ್ತು. ಗೂಗಲ್ ಮಾಡಿದ್ರೆ ಕಾಫಿಂದ ಅಂತ ಅಂತಾರೆ. ಕಾಫಿನ ಅವಾಗವಾಗ ರೆಗ್ಯುಲರಾಗಿ ಬರೋ ಅಂಥದ್ದು ಕಾಫ್ ಕೋಲ್ಡು. ಬಟ್ ಈ ಥರ ಯಾವತ್ತೂ ಆಗಿಲ್ಲ. ಟೆನ್ಷನ್. ಸರಿ, ಇಲ್ಲಿ ನನ್ನ ಗೊತ್ತಿರೋ ನನ್ನ ಬ್ರದರ್ಗೊಂದು ಕಾಲ್ ಮಾಡಿದೆ. ಅವನು ಕೂಡ ಒಂದು ಡ್ರಾಪ್ಸ್ ಹೇಳ್ದೆ, ಹಾಕಿದೆ. ಬಟ್ ಅದೇನೋ ಒಂಥರ ಅವನು ಹೇಳ್ತಿದ್ದಾನೆ, ಏನು ಟೆನ್ಷನ್ ಬೇಡ, ಟೆನ್ಷನ್ ಅಂತದಲ್ಲ ಅಂತ. ಬಟ್ ಅದೇ ಡಾಕ್ಟ್ರ್ ಬಾಯಿಂದ ಡೈರೆಕ್ಟಾಗಿ ಕೇಳೋವ್ರಿಗೂ ಅದು ಸಮಾಧಾನ ಸಿಗೋದಿಲ್ಲ. ಸೊ ಏನಾಯಿತು, ಎಷ್ಟು ಅಕ್ಕಪಕ್ಕ ಯಾವ ಹಾಸ್ಪಿಟಲ್ ಇದೆ ಎಲ್ಲ ಅದಕ್ಕೂ ಕಾಲ್ ಮಾಡಿದೆ. ಸಂಡೇ ಆಗಿರೋದ್ರಿಂದ ಸಿಕ್ಕಿಲ್ಲ ಡಾಕ್ಟರ್. ನಾರ್ಮಲ್ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಇದಕ್ಕೆ ಐ ಸ್ಪೆಷಲಿಸ್ಟೇ ನೋಡಬೇಕು. ಸೊ ಸಿಗಲಿಲ್ಲ. ವೆಯ್ಟ್ ಮಾಡಿದ್ವಿ. ಮಾರ್ನಿಂಗೇ ಹೊರಟ್ವಿ ನಾವು ಹಾಸ್ಪಿಟಲಿಗೆ. ಇಲ್ಲ ಆಸ್ಟರ್ಗೆ ಬಂದ್ವಿ. ಡಾಕ್ಟರ್ ಏನೋ ಟೆನ್ಷನ್ ಏನಿಲ್ಲ, ಡ್ರಾಪ್ಸ್ ಹಾಕಿಲ್ಲ ಅಂದ್ರೂ ಅದು ಸರಿ ಹೋಗುತ್ತೆ ಇನ್ನೊಂದು 1 ವಾರ 2 ವಾರದಲ್ಲಿ. ಸೊ ಅದೇನಂದರೆ ಅವರು ಕೆಮ್ಮುದಾಗ ಇಲ್ಲ ಸರಿ ಹಾಕ್ಬೇಕು. ತುಂಬ ಕಣ್ಣನ್ನು ಉಜ್ಜಿರ್ತಾರೆ, ಹಿಂಗೆ ಪದೇ ಕೆಲವು ಮಕ್ಕಳು ಉಜ್ತಾನೆ ಇರ್ತಾರೆ. ಆ್ಯಂಡ್ ಈ ನೋಡಿ, ಈ ಥರ ಮಲ್ಕೊಂಡಿದ್ದಾಗ ಕೆಮ್ತಾರಲ್ವ, ಫೋರ್ಸ್ಗೆ ಅದು ಕಣ್ಣು ಏನಂತಾರೆ ಐ ಬ್ಲೀಡ್ ಅಂತಾರೆ, ಅದು ಆಗಿರೋದು ಅವಳಿಗೆ. ತುಂಬಾ ಕೆಂಪಗಾಗಿತ್ತು. ಈಗ ಡಾಕ್ಟರ್ ಬಾಯಲ್ಲಿ ಕೇಳಿದೆ, ಅವಳು ಕಾಫ್ದು ನಾನು ಮೆಡಿಸಿನ್ ಏನು ಕೊಡ್ತಾಯಿದ್ದೀನಿ ಅದೇ ಕರೆಕ್ಟಾಗಿದೆ, ಅದನ್ನೇ ಕಂಟಿನ್ಯೂ ಮಾಡಿ ಅಂದರು. ಸ್ವಲ್ಪ ಸ್ಟೀಮ್, ಅದೇ ವೆದರಿಂದ ಆ ಥರ ಆಗಿರುತ್ತೆ ಕಾಫು ಮತ್ತು ಈಗ ಐಸ್ದು ಅಂತ ಹೇಳಿದ್ರು ಡಾಕ್ಟರು.
ಸೊ ಮಾರ್ನಿಂಗ್ ಏನಕ್ಕೆ ಟೆನ್ಷನ್ ಆಯಿತು ಅಂದರೆ ಅದು ಮೇಲಿದ್ದಿದ್ದು ಚೂರು ಕೆಳಗೆ ಜರುಗ್ದಂಗೆ ಇತ್ತು. ಸೊ ಅದು ಎಲ್ಲ ಈ ಬಾಲ್ ಮೇಲೆ ಬಂದುಬಿಡುತ್ತೋ ಅದು ಇದು ಏನೇನೋ ಟೆನ್ಷನ್, ಕಣ್ಣಿಗೇನಾರು ಆಗುತ್ತೋ. ಅಂದರೆ ಒಂದು ವಾರ ಬ್ಯಾಕಿಂದ ಅವಳಿಗೆ ಸ್ವಲ್ಪ ರೆಡ್ನೆಸ್ ಆಗಿತ್ತು, ನಾರ್ಮಲ್ ರೆಡ್ನೆಸ್ಸು, ಸ್ವಲ್ಪ ರೆಡ್ ಆಗುತ್ತಲ್ವ. ಸೊ ಡ್ರಾಪ್ಸ್ ಹಾಕಿದ ತಕ್ಷಣ ಸರಿ ಹೋಯಿತು, ಮಲ್ಕೊಂಡು ಎದ್ದ ತಕ್ಷಣ ಅವಳಿಗೆ ನಾರ್ಮಲ್ ಆಗ್ತಾಯಿತ್ತು. ಬಟ್ ಗೀಜ್ ಬರ್ತಾಯಿತ್ತು, ಇಷ್ಟೋ ತೀರಾ ಗೀಜ್ ಬಂದಿದ್ದು ಅವಳಿಗೆ ಇಲ್ಲೇ ಇಲ್ಲ. ಆಮೇಲೆ ನೆನ್ನೆ ಅದು ಸಂಡೇ ತಲೆ ಕೆಟ್ಟ ಕೆರೆ ಹಿಡ್ದಿತ್ತು ನಮಗೆ. ಡಾಕ್ಟರ್ ಸಿಗ್ತಾ ಇಲ್ಲ, ಗೂಗಲಲ್ಲೆಲ್ಲ ಒಂದೊಂದು ಥರ ತೋರಿಸುತ್ತೆ. ಬಟ್ ಅದೇ ಏನಂದರೆ ಟೂ ಮಚ್ ಸೀರಿಯಸ್ ಥರ ಏನೂ ತೋರಿಸ್ತಾ ಇಲ್ಲ. ಬಟ್ ಅದು ನಂಬ್ಕೊಂಡಿರೋದಕ್ಕೂ ಆಗಲಿಲ್ಲ ನಮಗೆ. ಸೊ ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬರ್ತಾಯಿದ್ದೀವಿ. ಟೆನ್ಷನ್ ತೊಗೋಬೇಡಿ ಅಂದರು, ಏನು ಮಾಡ್ತಾಯಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ, ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂದರು. ಇನ್ನೊಂದ್ಸಲ ತೋರಿಸ್ತೀನಿ ಸಿಹಿಂಗ್. ಸೊ ಯಾಕೆಂದರೆ ಇದು ನನಗೆ ಇವಾಗ 5.5 years. ಇದು ನನಗೆ ಫಸ್ಟೂ ಎಕ್ಸ್ಪೀರಿಯನ್ಸ್ ಅಪ್ಪ ದೇವರೇ. ಹಾಟೆ ಆಚೆ ಬಂದ್ಬಿಟ್ಟಿತ್ತು. ಇಚ್ಚಿಂಗ್ ಇದೆಯಾ, ಪೇಯ್ನ್ ಇದೆಯಾ, ಅವಳಿಗೆ ಏನೂ ಇಲ್ಲ. ಅವಳು ಹೇಳೂ ಇಲ್ಲ, ಅವಳಿಗೆ ಏನು ಫೀಚರ್ಸು ತೋರಿಸ್ಕೊತಾನೆ ಇಲ್ಲ, ಸಿಮ್ಟಮ್ಸು. ನಾನು ಅವಳ ಕಣ್ಣು ನೋಡಿ ಅದು ಗೊತ್ತಾಗಿತ್ತು. ತೋರಿಸ್ತೀನಿ ನೋಡಿ ಹೆಂಗಿತ್ತು ಅಂತ. ಅಲ್ಲಮ್ಮ ಕಣ್ ಕೆಳಗೆ ಮಾಡಿ ಬಗ್ಗು ನೋಡಿ ಈ ಕಡೆ ಅಲ್ಲೇ ಬಗ್ಗು ಕೆಳಗೆ ಬಗ್ಸು ನೋಡಿ. ಅದು ಐ ಬಾಲ್ ಮೇಲೆ ಕಾಣಿಸ್ತಾ ಇದೆಯಾ, ಈ ಕಡೆ ಕಣ್ಣು ಐ ಬಾಲ್ ಮೇಲೆ ಹಿಂಗೆ ಡ್ರಿಪ್ ಆಗ್ತಾ ಇದೆ ಅನ್ನೋ ಥರ ಇದೆ. ಅದಕ್ಕೆ ನಂಗೆ ತುಂಬ ಟೆನ್ಷನ್ ಆಗಿದ್ದು. ಸೊ ಪರವಾಗಿಲ್ಲ ಅಂತಂದರು. ಅದಕ್ಕೆ ಇವತ್ತು ಬಂದು ಮಂಡೆ. ಫೋನು ಟಿ ವಿ ಇವೆಲ್ಲ ನೋಡಬೇಡಿ, ಮಕ್ಕಳಿಗೆ ತುಂಬ ಕಮ್ಮಿ ಅಲ್ಲ ಪ್ಲೀಸ್ ಕೊಡಲೇಬೇಡಿ. ಅದು ಇದು ಆಟ ಅದರಲ್ಲಿ ಅವ್ರನ್ನ ಬ್ಯುಸಿಯಾಗಿಡಿ ಹೊರತು. ನೀನು ಹೇಳು, ಇಲ್ಲಿ ಹೇಳು. ಇದು ಕೊಡಿ, ಇದೇನು ಹೇಳಿ, ಇದು ಫೋನ್ ಅಲ್ಲ, ಇದು ನೋಡಿ ಅಂಕಲ್ ತಂದು ಕೊಟ್ಟಿರೋದು, ಆಟ ಆಡೋದಿದೆ. ಈ ಥರ ಕೊಟ್ಬಿಟ್ಟು ಅವ್ರನ್ನ ಬ್ಯುಸಿಯಾಗಿಡಿ ಅಲ್ಲ ಮಗಳ. ಫೋನೆಲ್ಲ ಕೊಡಬೇಡಿ. ಈ ಥರ ನೋವುಗಳು ನಾವು ನೋಡಿ ನೋವು ತಿಂತಾ ಇದ್ದೀವಿ, ಅವ್ರು ಅನುಭವಿಸಿ ನೋವು ತಿಂತಾರೆ. ಸೊ ಇವಳಿಗೆ ಅದರಿಂದ ಆಗಿರೋದು ಅಂತ ಅಲ್ಲ, ಬಟ್ ಅದು ಗ್ಯಾಡ್ಜೆಟ್ಸ್ನ ಕೊಡಬೇಡಿ. ಚೆನ್ನಾಗಿ ಬಿಸಿಲು ತೋರಿಸಿ, ಚೆನ್ನಾಗಿ ತಲೆಗೆ ಎಲ್ಲ ಮಾಡಿಸ್ಬೇಕು, ಗೊತ್ತಾಯ್ತಾ. ಸೊ ಆದಷ್ಟು ಹೆಲ್ದಿಯಾಗಿಡಿ ಅವ್ರನ್ನ. ಆಚೆ ಫುಡ್ ಕಮ್ಮಿ ಮಾಡಿಸಿ, ಕೊತ್ತಂಬರಿ, ಬೀನ್ಸ್ ಅದೆಲ್ಲ ತಿನ್ಬೇಕು, ಪೊಟೆಟೊ ಎಲ್ಲ, ತರಕಾರಿ, ಹಣ್ಣು, ಅವ್ರು ಏನು ತಿಂತಾರೆ ಅದು ಒಳ್ಳೇದು. ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೈಡ್ರೇಟೆಡ್ ಆಗಿರಿ. ಸಮ್ಮರ್ ಬಂತು, ಎಷ್ಟು ಅದು ಇದು ಅಗಡಂ ಬಗಡಂ ಸ್ನ್ಯಾಕ್ಸ್ ಕೊಡೋಕ್ಕಿಂತ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರೌಂಡ್, ಒಂದು ಸ್ಕೂಟಿಲೋ ಕಾರಲ್ಲೋ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ತಾಟ್ಲಿಂಗ್ ಕೊಡಿಸಿ, ಇಲ್ಲ ಒಂದು ಟೆಂಡರ್ ಕೊಕೊನಟ್ ಕೊಡಿಸಿ, ಎಳ್ನೀರನ್ನ. ಈ ಥರ ಹೆಲ್ದಿ ಹ್ಯಾಬಿಟ್ಸು ಅವ್ರಿಗೆ ಮಾಡಿಸಿ. ವೆರಿ ರೇರು ಮಕ್ಕಳು ಸೊ ಸ್ನ್ಯಾಕ್ಸ್ ಕೇಳ್ತಾರೆ, ಆದಷ್ಟು ಮನೇಲಿ ಮಾಡ್ಕೊಡಿ ಅಷ್ಟೇ. ಯಾಕಂದರೆ ನಾವೇನು ರೂಢಿ ಮಾಡ್ತೀವಿ ಅದೇನೇ ಮಕ್ಕಳು ರೂಢಿ ಆಗ್ತಾರೆ. ನಮ್ದು ಸೊ ಇದೇ ನಮ್ಮ ಒಂದು ಬಾಗಸ್ಟ್ ರೆಡಿ. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ವ್ಲಾಗಲ್ಲಿ ಸಿಗೋಣ. ನಿಮಗೆ ಐ ಹೋಪ್ ಅರ್ಥ ಆಗಿರುತ್ತೆ ಅಂತ. ಏನಾದ್ರು ಡೌಟ್ಸ್ ಇದ್ರ ಬಗ್ಗೆ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಯು ಆಲ್. ಓಕೆನಾ? ಬಾಯ್ ಬಾಯ್ ಗಾಯ್ಸ್. ಅಪ್ಪ ನಮ್ಮ ಸರಿಯಾಗಿ ತಿರ್ಗ ಬಗ್ಗು. ಹೆಲ್ದಿಯಾಗಿ ತಿಂತಾರೆ. ನೋಡಿ ಗೈಸ್, ಕಾಣಿಸ್ತಿದೆ ಸೀಕನು.
ಗೈಸ್ ನೀರು ಸರಿ ಆಗುತ್ತೆ. ಇದನ್ನು ತೋರಿಸ್ತೀನಿ ನೀರು ಹೆಂಗ್ ಹೋಯ್ತು ಅಂತ. ತೋರಿಸೋದು ಇದು ತಾಟ್ಲಿಂಗು ಗೈಸ್. ಇದ್ರದ್ದು ರಸ ಕುಡಿದ್ಲ ಸಖತ್ತಾಗಿದೆ ಅಂತ. ಬೇಕಾ ಇನ್ನೊಂದ? ಬರಮ್ಮ ಇದು ಅಂತಲ್ಲ ಅದಿಲ್ಲ. ತಿನ್ನು, ಆರಾಮಾಗಿ ತಿನ್ನು. ಕಚ್ಚು ಕಚ್ಚು ನಗ್ಬೇಡ. ಆಯ್ತು, ಅದಕ್ಕೆ 100 ನಾನೇ ತಗೊಂಡ್ಬಿಡ್ತಿತ್ತು ಅದು. ನಾನು ಕೊಳ್ಳೆ ಇಲ್ಲ ಪಾಪ ಹೇಳು. ನೋಡು ಪಾಪ ನೋಡಿಲಿ. ಎತ್ತಕಪ್ಪ ಫೋನ್ ಎತ್ತಕೋ. ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ. ಆದಷ್ಟು ಬೇಗ ಇನ್ನೊಂದು ಮತ್ತೊಂದು ಸಖತ್ತಾಗಿರೋ ವ್ಲಾಗಲ್ಲಿ ಸಿಗೋಣ ಗೈಸ್. ಅಂಟಿಲ್ ದೆನ್ ಬಾಯ್ ಬಾಯ್.